ಮೊನ್ನೆ ಲಾಸ್ಟ್ ಅಲ್ಲಿ ಒಂದಿನ ನನಗೆ ಬೈದ್ರು, ಒಂದ್ 2 ವರ್ಷದಿಂದ, 3-4 ವರ್ಷದಿಂದ. ಯಾವತ್ತು ನನಗೆ ಒಂದು ಅವರಲ್ಲಿ ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಏನಂದ್ರೆ, ಯಾರು ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಬೈತಿರ್ಲಿಲ್ಲ ಅವರು. ಇಷ್ಟು ನಾಟ್ ಸುಮ್ನೆ ಮಕ್ಕ ತಿರ್ಸ್ಕೊಬಿಡೋರು, ಹಿಂಗೆ ತಿರ್ಸ್ಕೊಬಿಡೋರು. ಇಷ್ಟು ನಾಟ್ ಟ್ರಬಲ್ ಇದ್ ಮಾಡ್ತೀವಿ. ಆಮೇಲೆ ಒಂದಿನ ಮಾತ್ರ ಲಾಸ್ಟ್ ಅಲ್ಲಿ ನಾನು ಈ ಲೀಡರ್ ಆಫ್ ದಿ ಅಪೋಸಿಷನ್ ಜೈಲಿಂದ ಈಚೆ ಬಂದ್ಮೇಲೆ ಈ ಪೇಪರ್ ಎಲ್ಲ ಈ ಲೀಡರ್ ಆಫ್ ದಿ ಅಪೋಸಿಷನ್ ವಿಚಾರ ಬರ್ತಾ ಇತ್ತು. ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟ ತಕ್ಷಣ ನನ್ ಪೇಪರ್ ಕೇಳೋ, ನೀವು ಆಗ್ತಾ ಇದೀರ ಅಂತ. ನನಗೆ ಕಾರು ಮನೆ ಬೇಡ ಅಂತ ಅಂತೆ. ಪೇಪರ್ ಅವ್ರು ಹಂಗೆ ಬರೆದ್ಬಿಟ್ರು, ಟಿವಿ ಅವ್ರು ಹಂಗೆ ತೋರಿಸ್ಬಿಟ್ರು. ತಕ್ಷಣ ಅವ್ರು ನೋಡಿದ್ರು ಕಾಣ್ತದೆ, ಫಾರ್ ದ ಫಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಬಾಯ್ ಬಂದಂಗೆ, ನಿಮ್ಗೆ ಏನಾದ್ರು ಗೊತ್ತಿದ್ಯಾ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದೇ ಅಶೋಕ್ ಅವ್ರು ಕೂತಿರೋ ಜಾಗ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ನೀನು ಆ ತರ ಕಾಲೇಜ್ ಮಾಡೋದು ಬೇಡ, ಎಂತೆಂಥವ್ರು ಇದ್ ಜಾಗ ಅದು, ದೇವರಾಜ್ ಅರಸಿದ್ರು, ಅವ್ರಿದ್ರು, ಇವ್ರಿದ್ರು, ಎಲ್ಲ ಅಲಂಕರಿಸ ಜಾಗ, ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತಂದ್ರೆ ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಫೋನ್ ತಕ್ಕೊಂತ. ಆಮೇಲೆ ಇನ್ನೊಂದು ವಾರ ಆದ್ಮೇಲೆ ಇನ್ನೊಂದು ಯಾವ್ದೋ ಅಕೇಶನ್ ಸಿಕ್ತು, ನಾನು ತಪ್ಪು ಮಾತಾಡಿದೀನಿ ಅಂತ ಹೇಳಿದೆ. ಆಯ್ತು, ಅದು ಬೇರೆ ತೀರ್ಮಾನ. ಆಮೇಲೆ ಪಾರ್ಟಿ ಅಧ್ಯಕ್ಷನಾಗಿದ್ದು ಕೊನೆಗೆ ಆಯ್ತು. ಸೊ ಹಂಗೆ ಪ್ರತಿಯೊಬ್ಬರು ಕೂಡ ಯಾವ ರೀತಿ ತಿದ್ಲಿಕ್ ಸಾಧ್ಯ, ಏನ್ ಮಾಡ್ಲಿಕ್ಕೆ ಸಾಧ್ಯ, ಎಂತ ಒಬ್ಬ ಇದನ್ನ ಹಿಡ್ದ ಲಿಫ್ಟ್ ಆಪರೇಟರ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರ್ಗುನು ಯಾರಿಗೂ ಏಕವಚನ ಮಾತಾಡ್ತಾರೆ. ಎಲ್ಲರೂ ಕೂಡ ಕಾರ್ ಹತ್ರ ಬಂದು ಹೊರಗಡೆ ಬಂದು ಕಳ್ಸಿ ಕುಂಟಿಸಿ ಎಷ್ಟು ಗೌರವದಿಂದ ಕಳ್ಸ್ಬೇಕೋ ಆ ರೀತಿ ಅವರು ಮಾಡ್ಕೊಂಡು ಬರ್ತಾರೆ. ಹಂಗೆ ಮರಣ ಎಂಬುದು ದುಃಖವಲ್ಲ, ಸಾಧನೆಗೆ ಸಾವಿಲ್ಲ. ಹಂಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀವಿ ಅಂತ ಮುಖ್ಯ. ಇವತ್ತು ಕೆಂಗಲದ ಅನ್ನೋ ಹನುಮಂತೇನೋ ನಾವು ನೆನೆಸ್ಕೊಳ್ತೀವಿ ವಿಧಾನಸೌಧಕ್ಕೋಸ್ಕರ. ಬಟ್ ಅದೇ ರೀತಿ ನಾನು ಕೂಡ ಕೆಂಗಲ್ ಹನುಮಂತೇವ್ರಿಗೂ ಬಹಳ ಆತ್ಮೀಯತೆ ಇತ್ತು, ಅದು ಬೇರೆ ವಿಚಾರ. ಅದೇ ರೀತಿ ನಾನು ಕೂಡ ಒಂದು ಸಾಧನೆ ಮಾಡ್ಬೇಕು ಇಲ್ಲಿ ಅಂತೇಳಿ ವಿಕಾಸಸೌಧನ ಒಂದೇ ವರ್ಷದಲ್ಲಿ ಕಟ್ಟಬೇಕು ಅಂತೇಳಿ ಅವತ್ತು ಶಿರ್ಕೆಗೂ ಎಲ್ಎನ್ಟಿಗೂ ದೊಡ್ಡ ಜಗಳ ನಡೀತಾ ಇತ್ತು. ಕೊಟ್ಟು ತೀರ್ಮಾನ ಮಾಡಿ ಅವತ್ತು ವಿಕಾಸಸೌಧ ಕಟ್ಟಿ ಉದ್ಯೋಗ ಸೌಧ ಕೂಡ ಅವರು ಕಟ್ಟಿದ್ರು. ಹಂಗೆ ಇವತ್ತು ಪ್ರತಿಯೊಂದರಲ್ಲೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಈ ರಾಜ್ಯಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಸಾವು ಇಲ್ಲದೆ ಇರಕ್ಕಾಗಲ್ಲ. ಬಟ್ ಅವರು 92 ಇಯರ್ಸ್, ನಮ್ಗಂತೂ ದೇವರ ಶಕ್ತಿ ಕೊಡ್ಲಿ, ಅಷ್ಟು ವಯಸ್ಸು ಕೊಟ್ರೆ ನಮ್ಗೆ ಸಾಕು. ಇನ್ನೊಂದ್ 2 ವರ್ಷ ಕಡಿಮೆ ಕೊಟ್ಬಿಟ್ರೆ ಸಾಕು, ನಂಗೆ ಕೊಟ್ರೆ ಸಾಕು. ದಟ್ ಇಸ್ ಎ ವೆರಿ ಗ್ರೇಟ್ ಲೈಫ್ ವಾಟ್ ಯು ಎಂಜಾಯ್ಡ್, ಲವಬಲ್, ಲಿವಬಲ್. ಯಾರ ಹತ್ರನೂ ಒಂದು ಬೆಟ್ಟು ಕೂಡ ಅಟ್ಟಿಸ್ಕೊಳ್ದೆ, ಯಾವ ಸಮಸ್ಯೆ ಇಲ್ಲದೆ ಉಗ್ಗಿಸ್ಕೊಳ್ದೆ. ಕೆಲವ್ರು ಬೇಕಾದಷ್ಟು ಜನ ದ್ವೇಷಗಳು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಅದು ಪಾರ್ಟ್ ಆಫ್ ಪಾಲಿಟಿಕ್ಸ್, ಅದು ಬೇರೆ ವಿಚಾರ. ಆ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ಊಟ, ಉಡುಪು, ನಡತೆ ಪ್ರತಿಯೊಂದರಲ್ಲೂ ಬಹಳ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಬಂದಿದ್ದನ್ನ ನಾನು ನೋಡಿದ್ದೇನೆ. ಸೊ ಹಂಗೆ ಅಧ್ಯಕ್ಷ, ನಮ್ಮ ಹಳ್ಳಿಲಿ ಹೇಳ್ತಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಂಗೆ ಎಸ್.ಎಂ. ಕೃಷ್ಣ ಅವರು ಯಾವ ಇಂಥ ಡಿಪಾರ್ಟ್ಮೆಂಟ್ಗೆ, ಇಂಥ ವರ್ಗಕ್ಕೆ ನಾನು ಸಹಕಾರ ಕೊಡ್ಲಿಲ್ಲ ಅನ್ನೋದು ಇಲ್ಲ. ಅವರ ಅವಧಿಯಲ್ಲಿ ಬೇಕಾದಷ್ಟು ಕಷ್ಟ ಬಂದದ್ದು ನಾವು ನೋಡಿದೀವಿ. ಬರಗಾಲ, ರಾಜ್ಕುಮಾರ್, ಕಾವೇರಿ ಇಶ್ಯೂ. ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡ್ಬಿಟ್ಟು, ಊರಲ್ಲಿದ್ದೆ ಅಧ್ಯಕ್ಷರೇ, ನಾ ರಾಜೀನಾಮೆ ಕೊಡ್ತಾ ಇದೀನಿ ಬೆಳಗ್ಗೆ ಅಂತ ಅಂದ್ಬಿಟ್ಟು, ಇದ್ದಕ್ಕಿದ್ದಂಗೆ. ಏನ್ದಕ್ಕೆ ಅಂತಂದ್ರೆ ಕೋರ್ಟಲ್ಲಿ ಇದ್ರದ್ದು ಕಾವೇರಿ ಗಲಾಟೆದು ಒಂದೇನೋ ಒಂದು ತೀರ್ಪು ಬಂದ್ಬಿಟ್ಟಿತ್ತು, ಅವ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗಿತ್ತು. ಅದಕ್ಕೆ ಕೊಡ್ಬೇಕು ಅಂತ ಹೇಳಿದ್ರೆ ಕೊಟ್ಬಿಟ್ಟಿದ್ದೆ. ನಾನು ಸ್ವಲ್ಪ ತಡೀರಿ ಸ್ವಾಮಿ. ಫೋನ್ ಮಾಡಿದ್ರು, ಕೃಷ್ಣ, ಯಾವ ಕೃಷ್ಣ ಇಡೇ ಅಂತಂದೆ ನಾನು. ಇಲ್ಲ, ನಾನು ಎಸ್.ಎಂ. ಕೃಷ್ಣ ಕಣೆ ಅಂತಂದೆ. ಓ ಸರಿ ಹೇಳಿ ಸರ್ ಅಂತಂದೆ. ಆಮೇಲೆ ಹಿಂಗೆ ಅಂತಿದ್ರು. ತಿರ್ಗಾ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 11 ಗಂಟೆಗೆ ಸೇರಿಸಿ ನಾನು ಒಬ್ಬ ರಾಷ್ಟ್ರಪತಿ ಆಗಿದ್ದಂತ ನಮ್ಮ ಪ್ರಣಬ್ ಮುಖರ್ಜಿ ಅವ್ರು ಫೋನ್ ಮಾಡಿ, ಅಲ್ಲ ಇವ್ರಿಗೆ ಅಂಬಿಕಾ ಸೋನಿಗೆ ಫೋನ್ ಮಾಡಿ, ಏನ್ ಹಿಂಗ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ವಾಟ್ ಹ್ಯಾಸ್ ಹ್ಯಾಪನ್ಡ್? ಎಸ್ ಇಟ್ ಇಸ್ ವೆರಿ ಸೀರಿಯಸ್, ಹಿಂಗೆ ಅಂತ. ಆಮೇಲೆ ತಕ್ಷಣ ನಾನು MLA-ಗಳನ್ನೆಲ್ಲ ಮಂತ್ರಿಗಳನ್ನೆಲ್ಲ ಸೇರಿಸಿ ಏನೇನೋ ನ್ಯಾಯ ಪಂಚಾಯತಿ ಮಾಡಿ, ಇಲ್ಲ ಅವರೇ ಇರ್ಬೇಕು ಅಂತ. ಆಮೇಲೆ ಹೆಂಗೋ ಪ್ರಣಬ್ ಮುಖರ್ಜಿ ಟುಕ್ ದಟ್ ಲೀಡ್, ಈ ಕಂಟಿನ್ಯೂಡ್ ದೇರ್, ಹೆಂಗೋ ಒಂದು ಆಯ್ತು. ಹಂಗೆ ಅವ್ರು ಯಾವತ್ತು ಕಾವೇರಿ ವಿಚಾರದಲ್ಲಿ ಚೀಫ್ ಮಿನಿಸ್ಟರ್ ಆಗೇ ಕೊನೆಗೆ ಕಾವೇರಿ ವಿಚಾರದಲ್ಲಿ ಅವ್ರ ಪಾದಯಾತ್ರೆಯನ್ನ ಮಾಡಿದ್ದನ್ನೆಲ್ಲ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷ. ನಮ್ಮ ಸರ್ಕಾರಿ ಶಾಲೆಗಳು ಇದು ದೇವಸ್ಥಾನ ರೀತಿಯಲ್ಲಿ ನೀವು ಕಾಪಾಡಬೇಕು ಅಂತೇಳಿ ಅವತ್ತು ಒಂದು ದೊಡ್ಡ ತೀರ್ಮಾನಗಳನ್ನ ಮಾಡಿದ್ದನ್ನ ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಸೊ ಹಂಗೆ ನಾನು ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ ಹೊರಟ್ರೆ ಅದ್ ಎಷ್ಟು ಗಂಟೆ ಬೇಕೋ, ಅನೇಕ ಅನುಭವಗಳು ಬೇಕಾದಷ್ಟಿದೆ. ನಾನು ಜಾಸ್ತಿ ಹೊತ್ತು, ಯಾಕಂದ್ರೆ ನಾನು ಮೊನ್ನೆ ಮಾತಾಡಕ್ ಆಗ್ಲಿಲ್ಲ. ಬಹಳ ಜನ ತಾವೆಲ್ಲ ಬಂದ್ರಿ, ಅವ್ರಿಗೆ ಗೌರವನ ಸಲ್ಲಿಸಿದ್ರು. ನಾನು ನನ್ನ ಡ್ಯೂಟಿ ನಾನು ಮಾಡ್ಬೇಕಾಗಿದ್ದು. ಡೆಪ್ಟಿ CM ಅಲ್ಲದೆ ನಾನೊಬ್ಬ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಅನ್ನೋದು ಕೂಡ ತಮ್ಗೆಲ್ಲ ಗೊತ್ತಿದೆ. ಸೊ ಮಾಡ್ಬೇಕಾಗಿತ್ತು. ಸೊ ಅವರು BJP ಹೋದಾಗ ಕೆಲವು ತೀರ್ಮಾನ ಅದೇನೇನೋ ನಡೀತು, ಅದನ್ನ ದಾಖಲೆಗೆ ತರೋದು ಬೇಡ.
ವೈ ಯಾಕಾಯ್ತು ಹೆಂಗಾಯ್ತು ಅನ್ನೋದು ಬೇಡ. ನಾವೆಲ್ಲ ಸೇರಿ ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಕೋರಿದೀವಿ. ಒಳ್ಳೇದಾಗ್ಲಿ. ಈ ಸಂದರ್ಭದಲ್ಲಿ ಅವರ ಬದುಕಿನ ಏನು ಮಾರ್ಗದರ್ಶನ ಆದರ್ಶ ಈ ರಾಜ್ಯಕ್ಕಿದ್ದು, ನಮ್ಮಂತವ್ರೆಲ್ಲ ಇಲ್ಲಿ ಕೂತಿರೋರೆಲ್ಲ ಅದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕು. 62ರಲ್ಲಿ MLA ಆಗಿದ್ದು ಅವರು ದೇವೇಗೌಡರು. 62 ಟಿಲ್ ಟುಡೇ. ಒಂದು 2-3 ವರ್ಷದವರೆಗೂ ಅವ್ರ ಆರೋಗ್ಯ ಇಲ್ಲ. ದೇವೇಗೌಡರು ಇವತ್ತವರೆಗೂ ಆಕ್ಟಿವ್ ಆಗಿದ್ದಾರೆ. ಅದೊಂದು ಬೇರೆ ವಿಚಾರ. ಈ ಸೋ ಸ್ಟ್ರಾಂಗ್. ಅವ್ರಕಿನ್ನ 1 ವರ್ಷ ಚಿಕ್ಕವರು ಅವರು. ಸೊ ಇಲ್ಲಿ ಭಗವಂತ ಅವ್ರು ಏನು ನಮ್ಗೆ ಆದರ್ಶ ಕೊಟ್ಟಿದ್ದಾರೆ, ನಿಮ್ ಪೀಠದಿಂದ ಏನೇನು ಇಲ್ಲಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಈ ಪೀಠದಿಂದ ಏನೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ಸ್ನೇಹಿತರುಗಳು ಹಂಚ್ಕೊಂಡು ಅದನ್ನ ಕಲ್ತ್ಕೊಂಡ್ರೆ ಸಾಕು, ಅವ್ರಿಗೊಂದು ದೊಡ್ಡ ನಮನ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ಭಗವಂತ ಅವರ ಅನ್ಯಾಯಿಗಳಿಗೆ, ಅವರ ಕುಟುಂಬದ ಸ್ನೇಹಿತರುಗಳಿಗೆ ಭಗವಂತ ಅವ್ರಿಗೆ ಒಳ್ಳೆ ದೇವರು ಮೇಲ್ಗಡೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅವಕಾಶ ಕೊಟ್ಟದ್ದು.